ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಹೋದ್ರು. ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಈಗ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬರ್ತಾರಾ ಜಗದೀಶ್ ಶೆಟ್ಟರ್ ಎನ್ನುವಂತ ಪ್ರಶ್ನೆ. ಶೆಟ್ಟರ್ಗೆ ಬಿಜೆಪಿ ಈಗಾಗಲೇ ಗಾಳ ಹಾಕ್ತಾ ಇದೆ. ಆದ್ರೆ ಈಗ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ. ಇದು ನಮ್ಮದೇ ಸುದ್ದಿ, ನಮ್ಮದೇ ಮೆಗಾ ಫಾಲೋ ಅಪ್. ಜನವರಿ 13ರಂದು ನಿಮ್ಮ ರಿಪಬ್ಲಿಕ್ ಕನ್ನಡದ ಬಿರುಗಾಳಿಯಲ್ಲಿ ಇದೇ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ರು. ಪೊಲಿಟಿಕಲ್ ಸುದ್ದಿಯಲ್ಲಿ ನಂಬರ್ 1 ರಿಪಬ್ಲಿಕ್ ಕನ್ನಡ. ಶೆಟ್ಟರ್ ಗರ್ ವಾಪಸಿಯಿಂದ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಕೂಡ ಶುರುವಾಗಿದೆ. ಶೆಟ್ಟರ್ ಮನವೊಲಿಕೆಗೆ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಕೂಡ ಸಿದ್ದರಾಮಯ್ಯ ಗಂಭೀರವಾದಂತ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪೊಲಿಟಿಕಲ್ ಮೂಲಗಳ ಮಾಹಿತಿ ಇದು. ಮತ್ತೆ ಎಲ್ಲೋ ಒಂದ್ ಕಡೆ ಈಗ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಮತ್ತೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾರಾ ಹಾಗಾದ್ರೆ ಎನ್ನುವಂತ ಪ್ರಶ್ನೆ. ಸ್ವತಃ ನಮ್ಮ ಒಂದು ಕಾರ್ಯಕ್ರಮ ಬಿರುಗಾಳಿ, ರಿಪಬ್ಲಿಕ್ ಕನ್ನಡದ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಸ್ವತಃ ಜಗದೀಶ್ ಶೆಟ್ಟರೇ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕೆಲವೊಂದು ಕಡೆ ಮತ್ತೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ. ಇವರ ಜೊತೆಗೆ ಲಕ್ಷ್ಮಣ್ ಸವದಿ ಕೂಡ ಮತ್ತೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಹೋಗ್ತಾರಾ? ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವೊಂದು ಕಡೆ ಬಿಜೆಪಿಯಿಂದ ಅಸಮಾಧಾನಗೊಂಡು ಮುನಿಸ್ಕೊಂಡು ಬಿಜೆಪಿಯಿಂದ ನೇರವಾಗಿ ಕಾಂಗ್ರೆಸ್ಸಿಗೆ ಹೋದ್ರು. ಕಾಂಗ್ರೆಸ್ನಿಂದ ಸೀಟ್ ಸಿಕ್ಕಿದ ತಕ್ಷಣ ಗೆದ್ರು. ಆದ್ರೆ ಬಿಜೆಪಿಯಲ್ಲಿ ಇದರಿಂದ ಹೊಡೆತ ಬಿತ್ತು. ಆದ್ರೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಈಗ ಬಿಜೆಪಿ ಎಚ್ಚೆತ್ಕೊಂಡಿದೆ. ಕೆಲವೊಂದು ಕಡೆ ಇವರಿಂದ ನಷ್ಟ ಆಗಿದೆ, ನಮ್ಮ ಪಕ್ಷಕ್ಕೆ ವಾಪಸ್ ಕರ್ಕೊಂಡ್ರೆ ಆ ನಷ್ಟವನ್ನ ತುಂಬುವಂತ ಕೆಲಸ ಇವರಿಬ್ಬರಿಂದನೂ ಕೂಡ ಆಗತ್ತೆ. ಯಾಕಂತ ಹೇಳಿದ್ರೆ ಒಬ್ರು ಮಾಜಿ ಮುಖ್ಯಮಂತ್ರಿ, ಇನ್ನೊಬ್ರು ಮಾಜಿ ಉಪಮುಖ್ಯಮಂತ್ರಿಗಳು. ಸೊ ಈ ನಿಟ್ಟಿನಲ್ಲಿ ಮತ್ತೆ ಈಗ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತೆ ಈಗ ಬಿಜೆಪಿ ಗಾಳ ಹಾಕ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ನಿಂದ ಸಿಎಂ ಹಾಗೆ ಡಿಸಿಎಂ ಎಚ್ಚೆತ್ಕೊಂಡಿದ್ದಾರೆ. ಇವರಿಬ್ಬರ ನಡುವೆ ಕೂಡ ಗಂಭೀರವಾದಂತ ಚರ್ಚೆಯನ್ನ ನಡೆಸ್ತಾ ಇರುವಂತದ್ದು ನೀವೊಂದು ಗಮನಿಸಬೇಕು. ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪೊಲಿಟಿಕಲ್ ನ್ಯೂಸ್ ಕೊಡುವಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಮುಂಚೂಣಿಯಲ್ಲಿರುವಂತದ್ದು. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಪೊಲಿಟಿಕಲ್ ಅಂದ ತಕ್ಷಣ ರಾಜಕೀಯದಲ್ಲಿ ಯಾರು ಒಂದು ಪಕ್ಷದಲ್ಲಿ ಕೂರಲ್ಲ, ಒಂದರಿಂದ ಒಂದಕ್ಕೆ ಜಂಪ್ ಆಗ್ತಾ ಇರ್ತಾರೆ. ಆದ್ರೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಕೆಲವೊಂದ್ ಕಡೆ ಶೆಟ್ಟರ್ ಹೇಳಿಕೆ ಕೂಡ ಇದಕ್ಕೆ ಪುಷ್ಟಿ ನೀಡುವಂತಿದೆ. ಶೆಟ್ಟರ ನಿರ್ಧಾರ ಏನ್ ಆಗ್ಬಹುದು ಅಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದ್ದಂತಹ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಕಾಂಗ್ರೆಸ್ಗೆ ಬಂದಿದ್ದೇನಿದೆ ಅಲ್ಲಿ ಬಿಜೆಪಿಗೆ ಭಾರಿ ಹೊಡೆತ ಬಿದ್ದಿತ್ತು. ಕೆಲವೊಂದು ಹೈಕಮಾಂಡ್ ನಿರ್ಧಾರ ಮತ್ತು ತೀರ್ಮಾನ ಪಕ್ಷದ ಒಳಗಡೆ ಕೂಡ ಚರ್ಚೆ ವಿಚಾರಕ್ಕೆ ಕಾರಣ ಆಗಿತ್ತು. ಈಗ ಅಂತಿಮವಾಗಿ ಅಂದ್ರೆ ಈಗ ಕಾಂಗ್ರೆಸ್ಗೆ ಬಂದಿರುವಂತದ್ದು, ಕಾಂಗ್ರೆಸ್ ನಲ್ಲಿ ಕೂಡ ಲಕ್ಷ್ಮಣ್ ಸವದಿ ಶಾಸಕರಾಗಿರುವಂತದ್ದು, MLC ಆಗಿ ಜಗದೀಶ್ ಶೆಟ್ಟರ್ ಇರುವಂತದ್ದು. ಆದ್ರೆ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ಅದರ ಮುಂದಿನ ವಿಧಾನಸಭಾ ಚುನಾವಣೆಗಳನ್ನ ಗಮನದಲ್ಲಿ ಇಟ್ಕೊಂಡಿರುವಂತಹ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು, ಅದರಲ್ಲೂ ವಿಶೇಷವಾಗಿ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರನ್ನ ಮತ್ತೆ ಬಿಜೆಪಿಗೆ ಕರೆತರಬೇಕು ಸಂಬಂಧಪಟ್ಟಂತೆ ಒಂದು ಚರ್ಚೆಗಳು ಆರಂಭ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಇನ್ನು ಕೂಡ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಯಾವುದು ಕೂಡ ತೀರ್ಮಾನ ತೆಗೆದುಕೊಂಡಿಲ್ಲ. ಅವರ ಜೊತೆ ನೇರವಾಗಿ ಬಿಜೆಪಿ ಹೈಕಮಾಂಡ್ ನಾಯಕರು ಯಾರು ಕೂಡ ಮಾತಾಡಿಲ್ಲ. ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತು ಹೈಕಮಾಂಡ್ ಸಂಬಂಧಪಟ್ಟಂತೆ ಒಂದು ಕರೆತರುವ ಸಂಬಂಧಪಟ್ಟಂತೆ ಒಂದು ಚಾಲನೆ ಕೊಟ್ಟಿರುವಂತದ್ದು. ಬಹಳ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಎಲ್ಲ ಒಂದ್ ಕಡೆ ಅವ್ರು ಕೊಟ್ಟಿರುವಂತ ಹೇಳಿಕೆ ಏನಿದೆ ಅಂದ್ರೆ ನಮ್ಮ ಬಿರುಗಾಳಿ ಅಂದ್ರೆ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಆದ್ರೆ ಲಕ್ಷ್ಮಣ್ ಸವದಿ ಕೂಡ ಖಂಡಿತವಾಗ್ಲೂ ಕೊಡಬೇಕಾಗಿತ್ತು. ಕಾರ್ಯಕರ್ತರ ಅಭಿಪ್ರಾಯ ಆಗಿದೆ ಅಂತ ಹೇಳಿದ್ರು. ಮತ್ತು ಪಕ್ಷ ಬಿಡುವ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ನೇರವಾಗಿ ಹೇಳಿರ್ಲಿಲ್ಲ. ಹೈಕಮಾಂಡ್ ನಾಯಕರು ಮಾತಾಡಿದ ನಂತರ ನೋಡೋಣ ಅನ್ನೋ ಒಂದು ದಾಟಿಯಲ್ಲಿ ಹೇಳಿದ್ರು. ಈಗ ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾ ಇರುವಂತದ್ದು. ಖುದ್ದು ಬಹಿರಂಗವಾಗಿ ಸದಾನಂದ ಗೌಡ್ರವರು ನೇರವಾಗಿ ಬಿಜೆಪಿ ನಾಯಕರಿಗೆ ಹೇಳಿರುವಂತದ್ದು ಇವರು ಪಕ್ಷಕ್ಕೆ ಕರ್ತರಬೇಕು ಜಗದೀಶ್ ಶೆಟ್ಟರ್ ಅಂತ. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದಷ್ಟು ಆತಂಕ ಆಗಿರೋದು. ಯಾಕಂದ್ರೆ ಅವರಿಬ್ರು ಒಂದ್ ವೇಳೆ ಪಕ್ಷ ಬಿಟ್ಟು ಹೋದ್ರೆ ಕಾಂಗ್ರೆಸ್ ಕೂಡ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಮತ್ತು ಬೇರೆ ಸಂದೇಶ ಹೋಗುತ್ತೆ ಅನ್ನುವಂಥದ್ದು. ಖುದ್ದು ಅಖಾಡಕ್ಕೆ ಧುಮುಕಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತೆ ಮನವೊಲಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಕೊಡುವ ಸಂಬಂಧಪಟ್ಟಂತ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಇವರಿಬ್ಬರನ್ನೂ ಕೂಡ ಪಕ್ಷದಲ್ಲಿ ಇಟ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗದಂತೆ ತಡೆಯುವ ನಿಟ್ಟಿನಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಅಖಾಡಕ್ಕೆ ಧುಮುಕಿರುವಂಥದ್ದು. ಮತ್ತೊಂದು ಕಡೆ ವಿಜಯ್, ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ನೀವು ಕೇಳಿದಂತಹ ಪ್ರಶ್ನೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಉತ್ತರವನ್ನ ಹೇಳಿದ್ರು. ಬರ್ತಾ ಇದೆ ಏನೋ ಆಫರ್ಗಳು ಬರ್ತಾ ಇದೆ ವಾಪಸ್ ಬರೋದಕ್ಕೆ ಅಂತ ಹೇಳಿ. ಸದ್ಯ ಈಗ ಗಮನಿಸ್ತಾ ಇದ್ರೆ ಅವರು ಹೋಗೋದು ನಿಕ್ಕಿ ಅಂತ ಹೇಳಿ ರಾಜ್ಯ ರಾಜಕೀಯ ಪಡಸಾಲಿಗೆಯಲ್ಲಿ ಕೇಳಿ ಬರ್ತಾ ಇದೆ. ಅದನ್ನು ತಡೆಯುವಂತಹ ಪ್ರಯತ್ನ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಸಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯಿಂದ ಈ ಸಂಬಂಧಪಟ್ಟಂತೆ ಪ್ರಯತ್ನ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಪಕ್ಷಕ್ಕೆ ವಾಪಸ್ ಬಂದ್ರೆ ಏನು
ಜನತೆಗೆ ಮತ್ತು ಒಂದು ಕಾಂಗ್ರೆಸ್ ಒಂದು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಒಂದು ಬಹಳ ಪ್ರಮುಖವಾಗಿ ಒಂದು ತಂತ್ರಗಾರಿಕೆ ಜೊತೆಗೆ ಒಂದು ಆ ರೀತಿ ಒಂದು ಡಿಮ್ಯಾಂಡ್ ಅನ್ನು ಇರ್ತಾ ಇರುವಂತದ್ದು, ಆ ರೀತಿ ಒಂದು ರಣತಂತ್ರ ರೂಪಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾಕಂದ್ರೆ ಜಗದೀಶ್ ಶೆಟ್ಟರ್ MLC ಆಗಿರುವಂತದ್ದು, ವಿಧಾನಸಭಾ ಸದಸ್ಯರಾಗಿ ಲಕ್ಷ್ಮಣ್ ಸವದಿ, ಖಂಡಿತವಾಗ್ಲೂ ಕೂಡ ಈಗಲೂ ಕೂಡ ಲಕ್ಷ್ಮಣ್ ಸವದಿ ಅವರು ರಾಜೀನಾಮೆ ಕೊಟ್ಟು ಏನು ಬಿಜೆಪಿಗೆ ಬಂದು ನಿಂತ್ಕೊಂಡ್ರು ಕೂಡ ಗೆಲ್ಲುವಂತಹ ವರ್ಚಸ್ ಇರುವಂತದ್ದು ಲಕ್ಷ್ಮಣ್ ಸವದಿಗೆ. ಅಷ್ಟರ ಮಟ್ಟಿಗೆ ಅವರ ಜನಪ್ರಿಯತೆ ಆ ಕ್ಷೇತ್ರದಲ್ಲಿ ಇರುವಂತದ್ದು. ಆದ್ರೆ ಕಳೆದ ಬಿಜೆಪಿ ಮಾಡಿದಂತ ಅವಮಾನ ಅಥವಾ ಅವರಿಗೆ ನಡೆಸ್ಕೊಂಡಂತ ರೀತಿ ಈಗಲೂ ಕೂಡ ಅವರಲ್ಲಿ ಇಬ್ಬರಲ್ಲಿ ಕೂಡ ಅಸಮಾಧಾನ ಇರುವಂತದ್ದು. ಅದನ್ನ ಸಮಾಧಾನ ಮಾಡ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್, ಅದರಲ್ಲೂ ಖುದ್ದು ಮೋದಿ ಮತ್ತು ಅಮಿತ್ ಶಾ ಅವರ ಎಂಟ್ರಿಯಿಂದ ಮಾತ್ರ ಸಾಧ್ಯ ಇರುವಂತದ್ದು. ಹಾಗಂತ ನಾಳೆನೆ ಕೂಡ ಅವರು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋಗ್ತಾರೆ ಅಂತ ನಿರ್ಧಾರ ಅಲ್ಲ. ಆದ್ರೆ ಈ ಸಂಬಂಧಪಟ್ಟ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. ಎಸ್, ಥ್ಯಾಂಕ್ ಯು.